ಹಾಯ್ ಹಲೋ ಎವ್ರಿ ಒನ್. ಸೊ ನಾನು ಇವತ್ತು ಒಂದು ಸ್ಟ್ರಾಟಜಿನ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಸೊ ಯಾವ ಸ್ಟ್ರಾಟಜಿಪ್ಪ ಅಂತಂದರೆ ಅದು ಸ್ಟ್ಯಾಕ್ಡ್ ಇಂಬ್ಯಾಲೆನ್ಸ್ ಅಂತೇಳಿ ಕರಿತೀವಿ. ಸೊ ನಾನೇನು ಮಾಡಿದ್ದೀನಿ ಅಂತಂದರೆ ಒಂದು ಝೋನ್ಸನ್ನು ಮಾರ್ಕ್ ಮಾಡಿದ್ದೀನಿ, ಇಲ್ಲಿ ಕಾಣ್ತಾ ಇದ್ದೀನ. ಸೊ ಇಲ್ಲಿ ಒಂದು ಝೋನ್ಸನ್ನು ಮಾರ್ಕ್ ಮಾಡಿದ್ದೀನಿ ಕ್ಯಾಂಡಲಿಸ್ಟಿಕ್ಸಲ್ಲಿ. ಅದೇ ರೀತಿ ಇಲ್ಲಿ ಸೊ ನಮಗೆ ಕಾಣಿಸ್ತಾ ಇದೆ ಒಂದು ಸ್ಟ್ರಾಂಗ್ ಮೊಮೆಂಟಮ್ ಕ್ಯಾಂಡಲ್ ಕಾಣ್ತಾ ಇದೆ. ಆ ಸ್ಟ್ರಾಂಗ್ ಮೊಮೆಂಟಮ್ ಕ್ಯಾಂಡಲ್ದಲ್ಲಿ ನಾನೇನು ಮಾಡಿದ್ದೀನಿ ಅಂದರೆ ಮಾರ್ಚ್ 23 ಯಾವಾಗಂದರೆ ಎಸ್ಟರ್ಡೇ 2 ದಿನ ಹಿಂದೆ ಏನಾಗಿದೆ ಅಂತಂದರೆ 23ನೇ ತಾರೀಕು ಈವ್ನಿಂಗಲ್ಲಿ ಸೊ ಒಂದು ಸ್ಟ್ರಾಂಗ್ ಸ್ಪೈಕ್ ಆಗಿದೆ, ನ್ಯೂಸ್ ಬೇಸಸ್ ಆಗಿದೆ. ಪ್ಲಸ್ ಏನಾಗಿದ್ದಾವೆ ಅಂತಂದರೆ ಆರ್ಡರ್ಗಳು ಕೂಡ ಸ್ಟ್ರಾಂಗ್ ಆಗಿ ಅಲ್ಲಿ ಪ್ಲೇಸ್ ಮಾಡ್ಕೊಂಡಿದ್ದಾರೆ. ಸೊ ಯಾವೆಲ್ಲ ಆರ್ಡರ್ಗಳು ಬಂದಿದ್ದಾವೆ ಇಲ್ಲಿ ಅಂತಂದರೆ ಇನ್ಸ್ಟಿಟ್ಯೂಷನ್ ಆರ್ಡರ್ಗಳು ಅಂತೇಳಿ ಕರಿತೀವಿ. ಎಲ್ಲ 1000+, 520, 363, 912 ಈ ಥರ ಒಂದು ಇನ್ಸ್ಟಿಟ್ಯೂಷನ್ ಆರ್ಡರ್ಗಳು ಏನು ಮಾಡಿದ್ದಾರೆ ಅಂತಂದರೆ ಸ್ಟ್ರಾಂಗ್ ಆಗಿ ಸ್ಪ್ಲಿಟ್ ಮಾಡಿ ಆರ್ಡರ್ಗಳನ್ನು ಪಂಚ್ ಮಾಡ್ಕೊಂಡಿದ್ದಾರೆ. ಸೊ ಇವೆಲ್ಲ ಇನ್ಸ್ಟಿಟ್ಯೂಷನ್ ಆರ್ಡರ್ಗಳು ಅಂತೇಳಿ ಕರಿತೀವಿ. ಸೊ ಈ ಥರ ಆರ್ಡರ್ಗಳು ಪಂಚ್ ಆದ್ಮೇಲೆ ಇಂಬ್ಯಾಲೆನ್ಸ್ ಆಗಿ ಆರ್ಡರ್ ಬಂದ್ಮೇಲೆ ನಾನೇನು ಮಾಡಿದ್ದೀನಿ, ಆ ಝೋನ್ಗೆ ಮಾರ್ಕ್ ಮಾಡಿ ಇಟ್ಕೊಂಡಿದ್ದೀನಿ. ಆ ಟ್ರೇಡ್ ನನಗೆ ಸಿಕ್ಕಿಲ್ಲ. ಓಕೆ, ನೆಕ್ಸ್ಟ್ ಏನಾಗಿದೆ, ಅದೇ ಝೋನಿಗೆ ಬರೋವರೆಗೂ ನಾನು ಕಾಯ್ತಾ ಇದ್ದೆ. ಸೊ ಓಕೆ ಸೊ ಏನಾಗಿದೆ, ನೆಕ್ಸ್ಟ್ ಮಾರ್ಕೆಟ್ ಅದೇ ಝೋನಿಗೆ ಬಂದು ಏನಾಗಿದೆ, ಒಂದು ರೆಸ್ಪೆಕ್ಟ್ ಮಾಡಿದೆ. ನೋಡೋಣ ರೆಸ್ಪೆಕ್ಟ್ ಮಾಡಿದೆ ಅಲ್ಲ ಅಂತೇಳಿ ಗೊತ್ತಾಗುತ್ತೆ ನಮಗೆ. ಸೊ ಆ ಝೋನ್ ನಮಗೆ ಏನಾಗಿ ಆಕ್ಟ್ ಆಗುತ್ತೆ ಅಂದರೆ ಒಂದು ಸಪೋರ್ಟ್ ಆಗಿ ಆಕ್ಟ್ ಆಗುತ್ತೆ. ಅದೇ ಝೋನಿಗೆ ಬಂದು ಏನಾಗಿದೆ, ಮಾರ್ಕೆಟ್ ಒಂದು ರಿವರ್ಸಲ್ ಆಗಿದೆ. ನಮಗೆ ಇಲ್ಲಿ ಕ್ಯಾಂಡಲಿಸ್ಟಿಕ್ಸ್ ಅಲ್ಲಿ ನಾವು ನೋಡ್ಬೋದು. ಸೊ ಆಲ್ರೆಡಿ ಇಂಬ್ಯಾಲೆನ್ಸ್ ಝೋನ್ಗೆ ಮಾರ್ಕ್ ಮಾಡಿ ಇಟ್ಕೊಂಡಿದೆ, ಅದೇ ಝೋನ್ಗೆ ಬಂದಿದೆ. ಹೌದಾ? ಸೊ ಕ್ಯಾಂಡಲಿಸ್ಟಿಕ್ಸ್ ಅಲ್ಲಿ ನಾವು ಆರ್ಡರ್ ಫ್ಲೋದಲ್ಲಿ ಪ್ಲಸ್ ಅದನ್ನ ಎರಡು ಕೂಡ ಕನ್ಫರ್ಮೇಷನ್ ತಗೊಂಡು ನಾವು ಇಲ್ಲಿ ಏನು ಮಾಡ್ಬೋದು, ಟ್ರೇಡ್ ಅನ್ನ ಮಾಡ್ಬೋದು. ಸೆಲ್ಲರ್ಸ್ ಏನಾಗಿದ್ದಾರೆ, ಅಗೇನ್ ಏನು ಮಾಡಿದ್ದಾರೆ ಅಂದ್ರೆ ಸೆಲ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ದಾರೆ. ಬಟ್ ಆರ್ಡರ್ಗಳು ಹೆವಿ ಬಂದಿದ್ದಾವೆ ಸೆಲ್ಲಿಂಗ್ ಕಡೆ. ಇನ್ಸ್ಟಿಟ್ಯೂಷನ್ ಆರ್ಡರ್ಗಳು ಹೆವಿ ಬಂದಿದ್ದಾವೆ. ಬಟ್ ಏನಾಗಿದ್ದಾರೆ ಅಂದ್ರೆ ಅವ್ರನ್ನ ಟ್ರ್ಯಾಪ್ ಮಾಡಿದ್ದಾರೆ. ಇಲ್ಲಿ ಬಿಗ್ ಪ್ಲೇಯರ್ಸ್ ಅನ್ನ ಟ್ರ್ಯಾಪ್ ಮಾಡಿದ್ದಾರೆ, ಬಿಗ್ ಆರ್ಡರ್ಸ್ ಗಳನ್ನ ಟ್ರ್ಯಾಪ್ ಮಾಡಿ ನೆಕ್ಸ್ಟ್ ಏನ್ ಮಾಡಿದ್ದಾರೆ ಅಂತಂದ್ರೆ ರಿವರ್ಸಲ್ ಮಾಡ್ಕೊಂಡಿದ್ದಾರೆ. ಓಕೆ, ಸೆಲ್ಲರ್ಸ್ ಗಳನ್ನ ಟ್ರ್ಯಾಪ್ ಮಾಡಿ ಇಂಬ್ಯಾಲೆನ್ಸ್ ಝೋನ್ ಇಂದ ಏನ್ ಮಾಡಿದ್ದಾರೆ ಅಂದ್ರೆ ಮತ್ತೆ ಟ್ರೆಂಡ್ ನ ಮಾರ್ಕೆಟ್ ನ ರಿವರ್ಸಲ್ ನ ಮಾಡಿದ್ದಾರೆ. ಸೆಲ್ಲರ್ಸ್ ನ ಟ್ರ್ಯಾಪ್ ಮಾಡಿ ಮಾರ್ಕೆಟ್ ನ ಈ ತರ ಒಂದು ಮೂವ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಸಿಂಪಲ್ ಆಗಿ ನಾವೇನ್ ಮಾಡಬಹುದಾಗಿತ್ತು, ಇಂಬ್ಯಾಲೆನ್ಸ್ ಝೋನ್ ಅಲ್ಲಿ ಸಪೋರ್ಟ್ ಲೆವೆಲ್ ಅಂತೇಳಿ ನಾವು ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಇಂಬ್ಯಾಲೆನ್ಸ್ ಝೋನ್ ಅಲ್ಲಿ. ಸೊ ಅಲ್ಲಿ ನಾವು ಏನ್ ಮಾಡಬಹುದು, ಸ್ಮಾಲ್ ರಿಸ್ಕ್ ಅನ್ನ ಇಟ್ಕೊಂಡು ಒಂದು 200 ಪಾಯಿಂಟ್ ನ ಎಸ್ ಎಲ್ ನ ಇಟ್ಕೊಂಡು ಆರಾಮಾಗಿ ಒಂದು 1000 ಪಾಯಿಂಟ್ಸ್ ಅನ್ನ 1:5, 1:10 ರಷ್ಟು ನಾವೇನ್ ಮಾಡಬಹುದು, ರಿಸ್ಕ್ ರಿವಾರ್ಡ್ ನ ಗೇನ್ ಮಾಡಬಹುದಾಗಿತ್ತು. ಓಕೆ, ಸೊ ಈ ರೀತಿ ಒಂದು ಸ್ಟ್ರಾಟಜಿನ ಯೂಸ್ ಮಾಡಿಕೊಂಡು ನಾವೇನ್ ಮಾಡಬಹುದು, ಟ್ರೇಡ್ ಅನ್ನ ಮಾಡಬಹುದು. ವಿತ್ ಆರ್ಡರ್ ಫ್ಲೋ ಇದ್ರೆ ನಮ್ಗೆ ಏನಾಗುತ್ತೆ, ಸ್ಮಾಲ್ ರಿಸ್ಕ್ ನ ಇಟ್ಕೊಂಡು ಕರೆಕ್ಟ್ ಆಗಿ ಎಸ್ ಎಲ್ ನ ಮ್ಯಾಚ್ ಮಾಡ್ಕೊಂಡು ಟ್ರೇಡ್ ಅನ್ನ ಮಾಡೋದಾಗಿರುತ್ತೆ. ಓಕೆ, ಸೊ ಈ ತರ ಒಂದು ಪ್ರಾಪರ್ ಆಗಿ ಸ್ಟ್ರಾಟಜಿನ ಕಲ್ತ್ಕೊಂಡು ಟ್ರೇಡ್ ಮಾಡಿ 100% ಸ್ಟಾಕ್ ಮಾರ್ಕೆಟ್ ನಲ್ಲಿ ಪ್ರಾಫಿಟೇಬಲ್ ಟ್ರೇಡರ್ ಆಗ್ತೀರಾ. ಸೊ ಇಲ್ಲಿ ನೋಡಿದ್ವಿ, ಸಿಂಪಲ್ ಇದೆ ಸ್ಟ್ರಾಟಜಿ, ಏನು ಡಿಫಿಕಲ್ಟ್ ಏನಿಲ್ಲ. ಅಲ್ಲಿ ಝೋನ್ ಮಾರ್ಕ್ ಮಾಡಬೇಕು, ಇಲ್ಲಿ ಝೋನ್ ಮಾರ್ಕ್ ಮಾಡಬೇಕು. ಎಲ್ಲಿ ಮಾರ್ಕ್ ಮಾಡಿದ್ವಿ ನಾವು, ಕರೆಕ್ಟ್ ಆಗಿ ಆರ್ಡರ್ಸ್ಗಳು ಎಲ್ಲಿದ್ದಾವೆ, ಬಿಗ್ ಆರ್ಡರ್, ಆ ಆರ್ಡರ್ಗಳನ್ನು ನೋಡ್ಕೊಂಡು ನಾವೇನ್ ಮಾಡಿದ್ವಿ, ಮಾರ್ಕ್ ಮಾಡಿದ್ವಿ. ಅದೇ ಡೈರೆಕ್ಷನ್ ಇಂದ ಮಾರ್ಕೆಟ್ ಏನಾಗಿದೆ, ಮೂಮೆಂಟಮ್ ಕೊಟ್ಟಿದೆ. ಸಿಂಪಲ್. ಓಕೆ, ಈ ತರ ಫಾಲೋ ಅಪ್ ಮಾಡಿ ವರ್ಕ್ ಆಗುತ್ತೆ. ಸೊ ಮತ್ತೆ ಯಾವಾಗ ಮತ್ತೆ ನಮಗೆ ಝೋನ್ ಎಲ್ಲಿದೆ ಅಂತಂದ್ರೆ, ಇವಾಗ ನೆಕ್ಸ್ಟ್ ಬೈಯಿಂಗ್ ಕಡೆ ಟ್ರೇಡ್ ಸೆಟಪ್ ಎಲ್ಲಿದೆ ಅಂತಂದ್ರೆ, ಸಿಂಪಲ್ ಆಗಿ ಇವಾಗ ಝೋನ್ಸ್ ಅನ್ನ ಮಾರ್ಕ್ ಮಾಡಿದ್ವಿ. ಟಾಪ್ ಅಲ್ಲಿ ಮಾರ್ಕ್ ಮಾಡಿ ಇಟ್ಕೊಂಡಿದ್ವಿ. 71,000 ನಿಯರ್ ಕೆಳಗಡೆ ಇದೆ. ಓಕೆ, ಇಲ್ಲಿ ಕ್ಯಾಂಡಲ್ ಇದ್ರೊಳಗೂ ನೋಡ್ಬೋದು ನಾವು ಆರ್ಡರ್ಸ್ ಯಾವ ರೀತಿ ಪಂಚ್ ಆಗಿದಾವೆ ಅಂತೇಳಿ ನೋಡಿಕೊಂಡು ಝೋನ್ಸ್ ಅನ್ನ ಮಾರ್ಕ್ ಮಾಡ್ಬೋದು. ಸೊ ಇಲ್ಲಿ ನೋಡ್ಬೋದು ಯಾವ ಜಾಗದಲ್ಲಿ ಅಂತಂದ್ರೆ 70,800, 70,900 ಝೋನ್ ಲೆವೆಲ್ ಅಲ್ಲಿ. ಸೊ ನಮಗೆ ಮತ್ತೆ ಒಂದು ಸಪೋರ್ಟ್ ಲೆವೆಲ್ ಕಾಣ್ತಾ ಇದೆ. ಓಕೆ, ಅದು ಸ್ಟ್ಯಾಕ್ಡ್ ಇಂಬ್ಯಾಲೆನ್ಸ್ ಅಂತ ಹೇಳಿ ಕರಿತೀವಿ. ಅದೇ ಜಾಗದಲ್ಲಿ ನಮಗೆ ಎನಿ ಟೈಮ್ ಬೌನ್ಸಸ್ ಆಯ್ತಂದ್ರೆ ನಾವು ಅಲ್ಲಿಂದ ಏನ್ ಮಾಡಬಹುದು, ಸ್ಮಾಲ್ ರಿಸ್ಕ್ ಅನ್ನ ಇಟ್ಕೊಂಡು ಬೈಯಿಂಗ್ ಸೈಡ್ ಅನ್ನ ಪ್ಲಾನ್ ಮಾಡಬಹುದು. ಇದು ಸೇಮ್ ಏನಪ್ಪಾ, ಸ್ಟ್ಯಾಕ್ಡ್ ಇಂಬ್ಯಾಲೆನ್ಸ್ ಮೇಲೆ ನಾವು ಏನ್ ಮಾಡಬಹುದು, ಒಂದು 1:2, 1:3 ರಿಸ್ಕ್ ರಿವಾರ್ಡ್ ನ ಅಚೀವ್ ಮಾಡಬಹುದು. ನೆಕ್ಸ್ಟ್ ಈ ಲೆವೆಲ್ ಬಂದಾಗ ಟ್ರೈ ನ ಮಾಡಬಹುದು, ಟ್ರೇಡಿಂಗ್ ಕಡೆ ಬೈ ಸೈಡ್ ನ ಪ್ಲಾನ್ ಅನ್ನ ಮಾಡಬಹುದು. ಓಕೆ, ಸಿಂಪಲ್ ಇರುತ್ತೆ. ಈ ತರ ಫಾಲೋ ಅಪ್ ಮಾಡಿ ವರ್ಕ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್.